ರಾಜ್ಯದಲ್ಲಿ ಮಿತಿ ಮೀರಿದೆ ಮೀಟರ್ ಬಡ್ಡಿ ದಂಧೆಕೋರರಿಂದ ಹಲ್ಲೆಗೆ ಒಳಗಾಗಿದ್ನಲ್ಲ ಯುವಕ, ಆತ ಈಗ ಸಾವನ್ನಪ್ಪಿದ್ದಾನೆ. ಯಾದಗಿರಿಯ ಲಾಡೇಜ ಗಲ್ಲಿಯಲ್ಲಿ ಆತನ ಮೇಲೆ ಹಲ್ಲೆ ಆಗಿತ್ತು. ಆದರೆ ಆತನನ್ನ ಅನಂತರ ಆಸ್ಪತ್ರೆಗೂ ದಾಖಲಿಸಲಾಗಿತ್ತು. ಜನವರಿ 19ಕ್ಕೆ ಖಾಸಿಂ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಅನಂತರ 20ನೇ ತಾರೀಕು ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಮೀಟರ್ ಬಡ್ಡಿ ಕಟ್ಟದಿದ್ದಕ್ಕೆ ಖಾಸಿಂ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಬಾರ್ಕೋಲ್ ಮೊಣಕಾಲಿನಿಂದ ಯಾಸಿನ್ ಖಾಸಿಂನ ಒದ್ದಿದ್ದ. ಚಿಕಿತ್ಸೆ ಫಲಿಸದೆ ಕಲಬುರಗಿಯ ಆಸ್ಪತ್ರೆಯಲ್ಲಿ ಖಾಸಿಂ ಸಾವನ್ನಪ್ಪಿದ್ದಾನೆ. ಮೊದಲು ಆತನನ್ನ ಯಾದಗಿರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಆತನನ್ನ ಕಲಬುರಗಿಗೆ ಅಲ್ಲಿಗೆ ವೈದ್ಯರು ರವಾನಿಸಿದ್ರು. ಆದ್ರೆ ಇದೀಗ ಆತನಿಗೆ ಯಾವ ರೀತಿಯಾಗಿ ಹಲ್ಲೆ ಆಗಿತ್ತು ಅಂತ ಹೇಳಿದ್ರೆ ಚಿಕಿತ್ಸೆಗೂ ಕೂಡ ಸ್ಪಂದಿಸಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಸಿರು ಚೆಲ್ಲಿದ್ದಾನೆ. ಆರೋಪಿ ಯಾಸಿನ್ ಅನ್ನ ಈಗ ಬಂಧಿಸಿದ್ದಾರೆ ನಗರ ಠಾಣೆ ಪೊಲೀಸರು. ಕರೀಂ ಅನ್ನುವಾತ ಇನ್ನೊಬ್ಬ ಎಸ್ಕೇಪ್ ಏನಿಲ್ರಿ, ಸಾಲ ತಗೊಂಡನ ಅಂತ ಹೇಳಿದ್ದ, ಕೊಡಾಕ ಲೇಟ್ ಆಗ್ಯದ. ಕುಡ್ದು ಜಗಳ ಮಾಡಾಕತ್ತಿದ್ರು. ಅಲ್ಲಿ ಯಾರೋ ಬ್ಯಾರೋ ಮನುಷ್ಯರು ಹೊಡ್ಯಾಕತ್ತಿದ್ರು ಅಂತ ತಂದು ಇಬ್ಬರು ಕೂಡಿ ಕುಡ್ದಾರ. ಪೇಷಂಟ್ನ ಕುಡ್ದಾನ, ಆತನ ಕುಡ್ದು ಹೊಡ್ದಾರಂತ ನೋಡ್ರಿ. ಅಲ್ಲಿ ಎಲ್ಲಿ ಹೊಡೆದಾರೇನು ಗೊತ್ತಿಲ್ಲ ನಮ್ಗೆ. ನಾವು ಶನಿವಾರ ದಿನ ಕೇಳ ಸಾಲ ಕೊಟ್ಟಿಲ್ಲ ಅಂತ ಲೇಟ್ ಆಗ್ಯದ, ಯಾಕೆ ಕುಡ್ದು ಇದು ಮಾಡ್ತಿದ್ದಿ, ಕೆಲಸ ಮಾಡು, ನನ್ನ ಸಾಲ ಕೊಡು ಅಂತ ಹೊಡ್ದಾನಂತ ಹೇಳಕತ್ತಾರ. ಎಷ್ಟೇನ್ರಿ ಅಣ್ಣ ತಮ್ಮರ್ದ್ರಿ ಸಾಲ. ಆತ ಸಣ್ಣ ಆತ 1 ಲಕ್ಷ ತಗೊಂಡನಂತ ಆಯ್ತಾ, 35,000 ಅಂತ ಆಯ್ತಾ ಸತ್ತಾತ. 35,000 ಕೊಡೋ ಸಲಾಗ ಕೆಲಸ ಮಾಡಿ ನೀನು ಯಾಕೆ ಕುಡ್ದು ಇದು ಮಾಡ್ತಿದ್ದಿ, ಕೆಲಸ ಮಾಡಿ ನಾನು ರೊಕ್ಕ ಕೊಡಂತ ಹೇಳಿದ್ರ ಕೇಳಿಲ್ಲ, ಹೊಡ್ದಾನಂತ ಹೇಳಕತ್ತಾರ ಮಂದಿ. ನಾವು ಮಾತ್ರ ಕಣ್ಣಿಲಿಂತ ನೋಡಿಲ್ಲ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ. ನ್ಯೂಸ್ 18 ನಿರಂತರ ಅಭಿಯಾನ. ಮೈಕ್ರೋ ಕಿರುಕುಳಕ್ಕೆ ಜನರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ರು. ಈಗ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಕೂಡ ಆಗಿತ್ತು. ಸಾಲ ವಾಪಸ್ ಕೊಡದಿದ್ದಕ್ಕೆ ಮನೆಯನ್ನೇ ಸೀಸ್ ಮಾಡಿಕೊಳ್ಳಲಾಗಿತ್ತು. ಬಾಣಂತಿ ಪುಟ್ಟ ಮಗು ಇದೆ ಅನ್ನೋದನ್ನು ಯೋಚನೆ ಮಾಡದೆ ಮನೆಯಿಂದ ಹೊರ ಹಾಕಿ ಕಿರುಕುಳವನ್ನ ನೀಡಲಾಗಿತ್ತು. ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು. ಗಣಪತಿ ರಾಮಚಂದ್ರ ಲೋಹಾರ್ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಆಪ್ಟಾಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ ನಿಂದ ಟಾರ್ಚರ್ ಆಗಿದೆ. ಕಳೆದ 5 ವರ್ಷಗಳ ಹಿಂದೆ ಮನೆ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು. ಅನಾರೋಗ್ಯ ಹಾಗೆಯೇ ಮಗಳ ಹೆರಿಗೆ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದ ಕಂತನ್ನ ತುಂಬಿರಲಿಲ್ಲ. ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲಿ ಈಗ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಮನೆಯ ಪಕ್ಕದ ಪುಟ್ಟ ಶೆಡ್ ಅಲ್ಲಿ 1 ತಿಂಗಳ ಮಗುವಿನ ಜೊತೆಗೆ ಕಾಲ ಕಳೀತಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಳ್ಳೋದಿಕ್ಕೂ ಕೂಡ ಫೈನಾನ್ಸ್ ಸಿಬ್ಬಂದಿ ಬಿಟ್ಟಿಲ್ಲ ಅಂತ ಹೇಳಿ ಈಗ ಮನೆಯವರು ಹೇಳ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಸಾಲ 5 ವರ್ಷಗಳ ಹಿಂದೆ. ಬೆಳಿಗ್ಗೆ ಮುಂಜಾನೆ ಬಂದ್ರು ಸರ್ 10 ಗಂಟೆಕ. ಏನ್ ನಾಷ್ಟಾ ಮಾಡಿಲ್ಲ, ಒಂದ್ ಚಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದ ಕುಂತಿದ್ದೇವ್ ಅಷ್ಟೇ ಸರ್. ಬಂದಾರ್ನ ಒಂದ್ 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರ ಸರ್. 4 ಜನ ಪೊಲೀಸರು ಬಂದ್ರ. ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಒಂದ್ 5-6 ಜನ ಸರ್, ಒಂದ್ 10 ಜನ ಇರ್ಬೋದು ಸರ್. ಅವ್ರೆಲ್ಲಾರು ಕೂಡಿ ಬಂದವ್ರನ್ನ ನಮ್ಗ್ ಟೈಮಿಂಗ್ ಸಕಟ್ ಕೊಡಾಕಿಲ್ ಸರ್. ನಿಮ್ ಮನಿ ಸೀಸ್ ಆಗೇತಿ ಹಂಗ ಹಿಂಗ ಅಂತ ಹೇಳಿ ಸಾಮಾನ್ ಎಲ್ಲಾ ನೀವ್ ಸಾಮಾನ್ ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸುನ್ ತಗೊಂಡ್ ನೀವ್ ಹೊರಗ ನಡ್ರಿ ಅಂತ ಹೇಳಾಕತ್ರ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವ್ ಸರ್. ನಾವ್ ಅವ್ರನ್ನು ಸಕಟ ಹೊರಗ್ ಹಾಕ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲಾರು ಹೊರಗ್ ಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದಾರ ಸರ್ ಅವ್ರು. ಅದಕ್ಕ ಮತ್ತೇನ್ ಮಾಡಿದ್ದು, ಅಲ್ಲಿಂದ ನಮ್ಗ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವ್ ಸಾಮಾನ್ ತಗೊಂಡ್ ಎಲ್ಲಾ ಹೊರಬೀಳ್ತೇವ್, ಇಲ್ರಕ ಬಿಡಾಕ್ ಆಗಂಗಿಲ್ರ ನಮಗಂತ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ರು. ಎಲ್ಲಾ ಸಾಮಾನ್ ತಗದು ಹೊರಗಿಟ್ಟಿದೇವ್ರ ಸರ್. ಪಾಪುನ್ ಎಲ್ ತಗೊಂಡ್ ಹೋಗ್ ಕುಂಡ್ರ ಸರ್. ನಾವ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ 8 ತಿಂಗಳದಾಗ ಡೆಲಿವರಿ ಆಗೇತ್ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ್, ನನ್ನ ಔಷಧ ಡಾಕ್ಯುಮೆಂಟ್ಸ್ ಎಲ್ಲಾ ಒಳಗ ಅದಾವ ಸರ್. ಅಂತ ತಗೋತೇನ್ ಬಾಗ್ಲಾ ತೆಗಿ ಅಂತಂದ್ರ 5 ನಿಮಿಷ ಬಾಗ್ಲಾ ತೆಗಿಲಿಲ್ಲ ಸರ್ ಅವ್ರು. ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1,08,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೋದೆ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬ್ತಿದ್ರು. ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೇನೆ, ಹಂಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಸಾಲ ತೆಗೆದು ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ. ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರ್ರಿ
ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಇದನ್ನು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಹೊಟ್ಟೆ ಕೂಡ ತಿನ್ನೋದು, ಎಲ್ಲಿ ಮಾಡೋದು ಬಡೋದು ಹಾಕ್ಬೇಕಂದ್ರೆ ತಿಳ್ವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ ರೀ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರ್ ಆಧಾರ ಮ್ಯಾಗ 10,000 ಮತ್ತು 4,000 ರೂಪಾಯಿ ತುಂಬಬೇಕಂತಾರ. ಈಗ 1 ವರ್ಷ ಆತ್ರಿ. ಅವ್ರು 2 ವರ್ಷ ಅಂತಾರ. ನಾವು 2 ವರ್ಷ ಅನ್ನೋದಿಲ್ಲ, ನಾವು ಒಂದು ವರ್ಷ ಬಿಟ್ಟಿದ್ದೀನಿ ಕರೆ 2 ವರ್ಷ ಅಂತ ಹೇಳ್ತಾರ. ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲೂ ಕೂಡ ಟಾರ್ಚರ್ ಕೊಟ್ಟಂತಹ ವರದಿ ಬಂದಿದೆ. ಹಾಗೆ ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು. ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳದ ಆರೋಪ ಕೇಳಿ ಬಂದಿದೆ, ಬಹಳ ಜೋರಾಗಿದೆ ಈಗ. ಯಾಕಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲಿ ಕಿರುಕುಳ ಕೊಡೋದು, ಟಾರ್ಚರ್ ಕೊಡೋದು, ಇದರಿಂದಾಗಿ ಊರು ಬಿಡೋದು, ಜನ ಸೂಸೈಡ್ ಮಾಡ್ಕೊಳ್ಳೋದು ಪ್ರತಿನಿತ್ಯ ವರದಿ ಆಗ್ತಾ ಇದೆ. ನ್ಯೂಸ್ 18 ಕನ್ನಡ ಈ ವಿಚಾರದಲ್ಲಿ ಅಭಿಯಾನವೂ ಮಾಡ್ತಾ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಸಬ್ಸಿಡಿ ಹೆಸರಲ್ಲಿ ಸಾವಿರಾರು ಜನರಿಗೆ ಸಾಲ ಕೊಟ್ಟಿದ್ದಾರೆ. ಹಣ ವಾಪಸ್ ವಿಚಾರದಲ್ಲಿ ಸಂಘರ್ಷ ಆರಂಭ ಆಗಿದೆ. ಫೈನಾನ್ಸ್ನವರ ಮೇಲೆ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ತಾರಿಹಾಳದಲ್ಲಿ 1 ತಿಂಗಳ ಬಾಣಂತಿಯನ್ನ ಮನೆಗೆ ಹೊರಹಾಕಿ ಮನೆಯಿಂದ ಹರಾಜಿಗಿಟ್ಟಿದ್ದಾರೆ ಮನೆಯನ್ನ. ಸೊ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಒಂದ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ, ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡಂತ ಹೇಳಿದೀವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋ ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಸಪ್ರೇಟ್ ಅದು ವಿಷಯ. ಸೊ ಅದು ಗೊಂದಲ ಇದೆ, ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡಿವಿ. 1 ತಿಂಗಳಾಗಿದೆ, ಇನ್ನೊಂದು ತಿಂಗಳಲ್ಲಿ ಅದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ.